ಆ ಬಳಿಕ 4ನೇದ್ದು ಕೃತಜ್ಞತೆಯನ್ನು ಅರ್ಪಿಸೋದು. ಗೃಹಸ್ಥ ಕೃತಜ್ಞನಾಗಿರಬೇಕು. ಎದಕ್ಕೆ? ಭೂಮಿಗೆ, ನೀರಿಗೆ, ಗಾಳಿಗೆ, ಸೂರ್ಯನಿಗೆ, ದೇವನಿಗೆ, ನಿಸರ್ಗಕ್ಕೆ ಆತ ಕೃತಜ್ಞನಾಗ. ಯಾಕೆ? ಭೂಮಿಯಿಂದಲೇ ಎಲ್ಲ ಬರೋದು, ಮಳೆಯಿಂದಲೇ ಎಲ್ಲ ಬರೋದು, ಪ್ರಾಣಿಗಳಿಂದ ಎಲ್ಲ ಬರೋದು, ನಿಸರ್ಗದಿಂದ ಎಲ್ಲ ಬರೋದು. ಹಾಲ ಕೊಡ್ತದೆ, ಆಕಳನ್ನು ಪ್ರೀತಿಸೋದು ಇಲ್ಲವೇನು? ನೀರ ಕೊಡ್ತದೆ, ಬಾವಿಯನ್ನು ಆರಾಧಿಸೋದು. ಯಾವುದರಿಂದ ಏನು ತಗೊಳ್ತೇವೆ ಅದಕ್ಕೊಂದಿಷ್ಟು ಕೃತಜ್ಞತಾ ವ್ಯಕ್ತ ಮಾಡೋದಲ್ಲ, ಇದ ಪೂಜಾ ಅರ್ಚ. ಇದನ್ನು ದಿನಾಲು ಸ್ವಲ್ಪ ಮಾಡಬೇಕು. ಎದ್ದ ಕೂಡಲೇ ಭಗವಂತನೇ ಕೋಳಿ ಕೂಗದ ಮುನ್ನ ಏಳುವುದು ದಿನನಿತ್ಯ. ದಯಾಳು ದೇವ, ಯಾಕೆ ಎಲ್ಲ ಕೊಟ್ಟಾನ, ನಿಸರ್ಗ ದೇವತೆ. ಆದ್ದರಿಂದ ದಯಾಳು ದೇವನಂ ನೆನೆದರೆ ದೇವರು ಆಳಿನಾಳಯ್ಯ ಸರ್ವಜ್ಞ. ಎದ್ದ ಕೂಡಲೇ ಮನೆಯೊಳಗೆ ಇದೊಂದಿಷ್ಟು ಮಾಡಬೇಕು.